ವಿದ್ಯಾರ್ಥಿಗಳ ಅನ್ನಕ್ಕೂ ಕನ್ನ ಹಾಕಿದ ಹಾಸ್ಟೆಲ್ ಸಿಬ್ಬಂದಿ. ಕಸದ ರಾಶಿಯೊಳಗೆ ಹಾಕಿ ಆಹಾರ ಪದಾರ್ಥ ಕಳ್ಳ ಸಾಗಾಣಿಕೆ. ಎಸ್ ವೀಕ್ಷಕರೇ, ತುಮಕೂರಿನ ದಿಬ್ಬೂರು ಬಳಿ ಇರುವ ದೇವರಾಜು ಅರಸು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳ ಹಾಸ್ಟೆಲ್ನ ಸಿಬ್ಬಂದಿಯ ಕಳ್ಳಾಟ ಬಯಲಾಗಿದೆ. ಮಕ್ಕಳಿಗೆ ಅಡುಗೆಗಾಗಿ ನೀಡುವ ದಿನಸಿ ಸಾಮಗ್ರಿಗಳನ್ನು ಹಾಸ್ಟೆಲ್ ಸಿಬ್ಬಂದಿಯೇ ಕಳ್ಳತನ ಮಾಡುತ್ತಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಹಾಸ್ಟೆಲ್ಗೆ ಬರುವ ಅಕ್ಕಿ, ಎಣ್ಣೆ ಸೇರಿದಂತೆ ಇನ್ನಿತರ ದಿನಸಿ ವಸ್ತುಗಳನ್ನು ಚೀಲದಲ್ಲಿ ತುಂಬಿ ಕಸದ ರಾಶಿಯ ಜೊತೆ ಹೊರಗೆ ಸಾಗಿಸಲಾಗುತ್ತಿದೆ ಎಂಬ ಸುದ್ದಿ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಹಾಸ್ಟೆಲ್ ಸಿಬ್ಬಂದಿಯೊಬ್ಬರು ಮುಂಜಾನೆ ವೇಳೆಯಲ್ಲಿ ದಿನಸಿ ಸಾಮಗ್ರಿಗಳನ್ನ ಕಸದ ಚೀಲದಲ್ಲಿಯೇ ತುಂಬಿಸಿ ಕಸದ ರಾಶಿಗೆ ಹಾಕುತ್ತಿರುವ ವಿಚಾರ ಸ್ಥಳೀಯರ ಗಮನಕ್ಕೆ ಬಂದಿದೆ. ಇದರ ವಿಡಿಯೋ ಕೂಡ ಲಭ್ಯವಾಗಿದ್ದು, ಇದನ್ನ ಗಮನಿಸಿದ ಸಾರ್ವಜನಿಕರು ತಕ್ಷಣವೇ ವಾರ್ಡನ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದು, ಘಟನೆಗೆ ಸಂಬಂಧಿಸಿದಂತೆ ಉನ್ನತ ಮಟ್ಟದ ತನಿಖೆ ನಡೆಸಿ ಕಾನೂನು ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಸರಿಯಾದ ಪೌಷ್ಟಿಕ ಆಹಾರ ಸಿಗುತ್ತಿಲ್ಲ ಎಂಬ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ. ಅಂಥದ್ರಲ್ಲಿ ಸರ್ಕಾರದಿಂದ ಮಕ್ಕಳಿಗಾಗಿ ಉಚಿತವಾಗಿ ಪೂರೈಕೆಯಾಗುವ ಆಹಾರ ಪದಾರ್ಥಗಳನ್ನೇ ಹೀಗೆ ಸಿಬ್ಬಂದಿಯೇ ಕಳ್ಳತನ ಮಾಡೋದು ಎಷ್ಟು ಸರಿ ಅಂತ ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ. ನಾನೇ ಕದ್ದು ಮಾರಬೇಕಾದ್ರೆ ಇನ್ನೇನಕ್ಕೆ ಅವರು ದೂರದಿಂದ ಬರ್ತಾರೆ. ಇದು ಸ್ಕೂಲ್ಗೆ ಓದೋದಕ್ಕೆ ಬಡ ಮಕ್ಕಳು ತುಂಬ ಊಟಕ್ಕೆ ಹಾಕಲ್ಲ. ಇವರೇ ಅನ್ನ ಮಾರ್ಕೊಬೇಕಾದ್ರೆ ಇನ್ನೇನು ಪ್ರಯೋಜನ? ಇಲ್ಲಿ ಎಲ್ಲ ಹೊಲ್ದಮಾಳ, ಯಾರು ಹೇಳೋರು ಕೇಳೋರು ಯಾರೂ ಇಲ್ಲ ಅಂತಂದು ಈ ಥರ ಮಾಡ್ತಾವ್ರೆ. ಕಸ ಇಲ್ಲಿ ಸಿಕ್ಕಿದಂತೆ ಅಕ್ಕಿ ರೇಷನ್ ಎಲ್ಲನ ತಂದು ಚೀಲದಾಗ ಎತ್ತಿ ಕಸಿನೊಳಗೆ ಎಸ್ತವ್ರಂತೆ, ಅಲ್ಲಿಂದ ತಗೊಂಡೋಗವ್ರಂತೆ. ಅವರು ಓದೋರೋ ಬರ್ದವರೋ ಇಲ್ಲ ದನ ಕಾಯೋರೋ ಗೊತ್ತಿಲ್ಲ. ನಾವು ಏನು ಹೇಳ್ತೀವಿ ಅಂದರೆ ಅವರು ಮಾಡಿರೋದು ತಪ್ಪು. ಬಡ ಮಕ್ಳಿಗೆ ಅನ್ನ ಹಾಕೋದು ತಪ್ಪದು. ತಗೊಂಡೋಗಿ ಕಸಿನೊಳಗೆ ಇಕ್ಕೊಂಡು ತಗೊಂಡೋಗಿ ಅವರು ಮನೆ ಸಮಸ್ಯೆ ಮಾಡ್ಕೊಳಕ್ಕೆ ತಪ್ಪು. ಇಲ್ಲೇ ಅವ್ರ ಮನ್ಮಕ್ಳೆಲ್ಲ ಬಂದು ಇಲ್ಲೇ ಊಟ ಮಾಡ್ರೆ ನಡೀತದೆ, ಅಕ್ಕಿ ಕದಿಯೋದಲ್ಲ. ಈ ಬಗ್ಗೆ ವಿದ್ಯಾರ್ಥಿ ಮುಖಂಡ ಪ್ರವೀಣ್ ಮಾತನಾಡಿ, ತುಮಕೂರಿನ ಹಾಸ್ಟೆಲ್ನಲ್ಲಿ ಕಸದ ಜೊತೆ ಆಹಾರ ಪದಾರ್ಥಗಳನ್ನು ಸಾಗಿಸುತ್ತಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಬಡ ಮಕ್ಕಳಿಗಾಗಿ ಸರ್ಕಾರ ಆಹಾರ ಪದಾರ್ಥ ನೀಡಿದ್ರೆ ಈ ರೀತಿ ಕಳ್ಳತನ ಆಗುತ್ತಿರುವುದು ಖಂಡನೀಯ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನಹರಿಸಿ ಇದನ್ನ ಸರಿಪಡಿಸಬೇಕು ಅಂತ ಒತ್ತಾಯಿಸಿದ್ರು. ಇವತ್ತು ತುಮಕೂರಿನಲ್ಲಿ ಒಂದು ವಿಡಿಯೋ ವೈರಲ್ ಆಗಿದೆ. ತುಮಕೂರಿನ ಸರ್ಕಾರಿ ಹಾಸ್ಟೆಲ್ನಲ್ಲಿ, ದಿಬ್ಬೂರಿನಲ್ಲಿ ಇರ್ತಕ್ಕಂಥ ಸರ್ಕಾರಿ ಹಾಸ್ಟೆಲ್ನ ಸಿಬ್ಬಂದಿ ವರ್ಗದವರು ಮಕ್ಕಳಿಗೆ ಇರ್ತಕ್ಕಂಥ ದಿನಸಿ ಸಾಮಗ್ರಿನ, ಅಕ್ಕಿ ಮತ್ತು ಎಣ್ಣೆಯನ್ನು ಒಂದು ಇಲ್ಲಿಗಲ್ ಆಗಿ ಬೇರೆ ಕಡೆ ಸಾಗಿಸ್ತಕ್ಕಂತಹ, ಅದನ್ನು ಕಸದ ಜಾಗದಲ್ಲಿಟ್ಟು ಅದನ್ನು ಬೇರೆ ಕಡೆ ತೆಗೆದುಕೊಂಡು ಹೋಗುವಂಥ ಅಥವಾ ತನ್ನ ವೈಯಕ್ತಿಕವಾಗಿ ಬಳಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇವತ್ತು ಸರ್ಕಾರಗಳು ಗೌರ್ಮೆಂಟ್ ಶಾಲೆ, ಗೌರ್ಮೆಂಟ್ ಹಾಸ್ಟೆಲ್ಗಳನ್ನು ಮಾಡೋದ್ರ ಮುಖಾಂತರ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಯಾರಿಗೆ ಒಂದು ಶಿಕ್ಷಣದ ಅಗತ್ಯ ಇದೆ, ಅದು ದಲಿತರಾಗಿರ್ಬೋದು, ಅದು OBC ವಿದ್ಯಾರ್ಥಿಗಳಾಗಿರ್ಬೋದು, ಯಾರ ಮನೇಲಿ ಕಷ್ಟ ಇದೆ ಆ ವಿದ್ಯಾರ್ಥಿಗಳು ಬಂದು ಇವತ್ತು ಹಾಸ್ಟೆಲ್ನಲ್ಲಿ ಇದ್ದು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಆದರೆ ಇವತ್ತು ಅದೇ ಹಾಸ್ಟೆಲ್ನಲ್ಲಿ ಯಾವ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಸರ್ಕಾರದಿಂದ ಬರೋ ಸೌಲಭ್ಯಗಳನ್ನು ತಲುಪಿಸಬೇಕಾಗಿತ್ತು, ಅವರೇ ಇವತ್ತು ಎಲ್ಲದನ್ನು ಲೂಟಿ ಮಾಡ್ತಾ ಇರುವಂಥದ್ದು ಸರಿಯಲ್ಲ. ಹಾಗಾಗಿ ಅಲ್ಲಿ ಇವತ್ತು ತುಮಕೂರಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಮೊನ್ನೆ ಚಾಮರಾಜನಗರದಲ್ಲಾಗಿರೋ ಘಟನೆ ಆಗಿರ್ಬೋದು, ಬೇರೆ ಬೇರೆ ಊರುಗಳಲ್ಲಿ ಹಾಸ್ಟೆಲ್ನ ಸಿಬ್ಬಂದಿಗಳು ದಿನಸಿ ಸಾಮಗ್ರಿಗಳನ್ನು ಮಿಸ್ಯೂಸ್ ಮಾಡ್ತಾ ಇರೋದ್ರಿಂದ ಆಗ್ತಾ ಇದೆ. ಇದು ವಿದ್ಯಾರ್ಥಿಗಳಿಗೆ ಮಾಡುವಂಥ ಅನ್ಯಾಯ. ಎಷ್ಟೋ ಹಾಸ್ಟೆಲ್ಗಳಲ್ಲಿ ದಿನಸಿ ಸಾಮಗ್ರಿಗಳನ್ನ ತೆಗೆದು ನೋಡಿದ್ರೆ ಹುಳ ಆಗಿರುತ್ತೆ. ಅಥವಾ ಯಾವುದೇ ಹಾಸ್ಟೆಲ್ನ ವಿದ್ಯಾರ್ಥಿಗಳು ಇವತ್ತಿಗೂ ಕೂಡ ಅವರ ಊಟ ಮಾಡುವಂಥದ್ದನ್ನು ಅಥವಾ ಅವರು ಏನು ಪಡ್ಕೊಳ್ತಾರೆ, ಏನು ಅವತ್ತು ಊಟದ್ದಾಗಿರ್ಬೋದು, ದಿನಸಿ ಆಗಿರ್ಬೋದು, ಯಾವುದೂ ಕೂಡ ಸರಿಯಾದ ಪ್ರಮಾಣದಲ್ಲಿ ಗುಣಮಟ್ಟದಲ್ಲಿ ಇಲ್ಲ ಅನ್ನೋದು ಅತ್ಯಂತ ಸತ್ಯ. ಅದು ನೀವು ಯಾವುದೇ ವಿದ್ಯಾರ್ಥಿ ಕೇಳಿ, ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ನೀವು ಊಟ ಮಾಡ್ತಾ ಇರೋದು ಸರಿ ಇದೆಯಾ ಅಂತ ಕೇಳಿ, ಯಾವ ವಿದ್ಯಾರ್ಥಿಗಳು ಕೂಡ ಸಮರ್ಪಕವಾಗಿ ಹೌದು ಚೆನ್ನಾಗಿದೆ ಅಂತ ಹೇಳೋ ಸಾಧ್ಯನೇ ಇಲ್ಲ ಅನ್ನೋ ಪರಿಸ್ಥಿತಿ ಇದೆ. ಆ ಸರ್ಕಾರಿ ಅಧಿಕಾರಿಗಳು ಹಾಸ್ಟೆಲ್ಗಳ ಮೇಲೆ ನಿಯಂತ್ರಣವನ್ನು ಇಟ್ಕೊಬೇಕು. ಮತ್ತು ಪ್ರತಿನಿತ್ಯವಾಗಿ ಅಲ್ಲಿ ಚೆಕಿಂಗ್ಗಳು, ನಾರ್ಮಲ್ ಚೆಕಿಂಗ್ಗಳು ಆಗ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ಇಂಥ ಪ್ರಕರಣಗಳು ಮರುಕಳಿಸಬಾರ್ದು. ಹಾಗಾಗಿ ಇವತ್ತು ವಿದ್ಯಾರ್ಥಿ ಪರಿಷತ್ ಸಂಜೆ ಹಾಸ್ಟೆಲ್ಗೆ ಭೇಟಿ ನೀಡುತ್ತಿದೆ, ವಿದ್ಯಾರ್ಥಿಗಳು ಮಾತಾಡುತ್ತೆ. ಒಟ್ಟು ಅಧಿಕಾರಿಗಳು ಮತ್ತು ಹಾಸ್ಟೆಲ್ನ ವಾರ್ಡನ್ಗಳು ಇದ್ರ ಬಗ್ಗೆ ಗಮನ ವಹಿಸದೇ ಹೋದರೆ ಅನ್ಯಾಯವಾಗಿ ಸರ್ಕಾರದಿಂದ ಬರುವಂಥ ಸವಲತ್ತುಗಳು ಪರರ ಪಾಲಾಗುತ್ತೆ. ಇದ್ರ ಬಗ್ಗೆ ಸರ್ಕಾರ ಗಂಭೀರ ಚಿಂತನೆ ನಡೆಸಬೇಕು, ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಅದೇನೇ ಇಲ್ಲಿ ಸರ್ಕಾರ ಹಾಸ್ಟೆಲ್ ಸಿಬ್ಬಂದಿಗೆ ಸರಿಯಾದ ಸಂಬಳ ನೀಡುತ್ತಾ ಇದ್ರೂ ಹೀಗೆ ಮಕ್ಕಳಿಗೆ ನೀಡುವ ದಿನಸಿಗೆ ಕನ್ನ ಹಾಕುತ್ತಿರುವುದು ಸರಿಯಲ್ಲ. ಹೀಗಾಗಿ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಜಿಲ್ಲಾಧಿಕಾರಿ ಹಾಗೂ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಯ ವಿರುದ್ಧ ಕ್ರಮ ಜರುಗಿಸಿ ಒಂದು ಎಚ್ಚರಿಕೆಯ ಸಂದೇಶವನ್ನ ರವಾನಿಸಬೇಕಿದೆ. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.